ನಿಂಗೆ ನಿಂಗೆ ಆ ಕಮಲಿ ರಿಷಿ ಸರ್ ಅಪ್ಪ ಹಿಂಗೆ ಹಾರ್ಟ್ ಅಟ್ಯಾಕ್ ಆಗೈತಂತೆ ಬಾಬಿರ್ನೇ ಹೋಗಿ ನೋಡ್ಕೊಂಬರಮ್ಮ. ನಿಂಗೇನ್ ತಲೆ ಕೆಟ್ಟಾಯ್ತ ಕಮ್ಲಿ? ಅವ್ರ ಆಟೋನ್ ಬೈದ್ರುವೆ ಅಲ್ಲಿಗೆ ಹೋಗ್ಬೇಕು ಅಂತ್ಯಾ? ನಾನಂತೂ ಬರಕಿಲ್ಲ. ಪ್ರೇಮ ಏನಾದರೂ ಈ ವಿಷಯನೆಲ್ಲ ಮೀಡಿಯಾಗೆ ಹೇಳ್ಬಿಟ್ಟಿದ್ದಾನೋ ಏನೋ, ನೋಡೋಣ. ಅನಾಹುತ ಆಗಿರೋದು ನಾಟಕ ಮಾಡುವ ವೇಳೆ. ಅನ್ನಪೂರ್ಣ ವಿದ್ಯಾಸಂಸ್ಥೆಯಲ್ಲಿ ಇಂತಹದೊಂದು ಘಟನೆ ನಡೆದಿದೆ. ಲೆಕ್ಚರರ್ ರಿಷಿ ನಂದ ತನ್ನ ವಿದ್ಯಾರ್ಥಿಯಾದ ಶಂಭು ಎಂಬವರ ಮೇಲೆ ಗುಂಡು ಹಾರಿಸಿದ್ದಾರೆ. ಶಂಭು ಈಗ ಆಸ್ಪತ್ರೆಯಲ್ಲಿ ಗಂಭೀರ ಸ್ಥಿತಿಯಲ್ಲಿದ್ದು ತನ್ನನ್ನು ಕೊಲ್ಲಲು ಯತ್ನಿಸಿದ್ದು ಲೆಕ್ಚರರ್ ರಿಷಿ ನಂದ ಎಂದು ಹೇಳಿಕೆ ಸಹ ಕೊಟ್ಟಿದ್ದಾರೆ. ಹೊಸ ಸುದ್ದಿ, ಮೊದಲು ಯಾರು ಇಲ್ವಾ? ನಾನು ಏನು ಮಾಡೋದು, ಯಾರ ಪರ ನಿಲ್ಲೋದು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಎಲ್ಲದಕ್ಕೂ ಸಮಯನೇ ಉತ್ತರ ಕೊಡಬೇಕು. ಕಾದ್ ನೋಡೋಣ. ಇದ್ರಲ್ಲಿ ಕಾದ್ ನೋಡೋದು ಏನಿದೆ ಅನ್ಪೂರ್ಣ? ಆ ಹಳ್ಳಿ ಅವ್ರನ್ನ ಎಲ್ಲಿಡ್ಬೇಕಾಗಿತ್ತು ಅಲ್ಲಿಡ್ಬೇಕಾಗಿತ್ತು. ಅವ್ರನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ್ದಕ್ಕೆ ಈಗ ತಲೆನೇ ಕತ್ತರಿಸುವಂತ ಕೆಲಸ ಮಾಡ್ತಿದ್ದಾರೆ. ಅಲ್ಲ, ನಮ್ಮ ರಿಷಿ, ಅದ್ರಲ್ಲೂ ನಮ್ಮ ರಿಷಿ ಇಂಥ ಕೆಲಸ ಮಾಡ್ತಾನೆ ಅಂದ್ರೆ ಹೇಗ್ ಅನ್ಪೂರ್ಣ? ಕಾಮಿನಿ, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಆ ಘಟನೆ ನಡೆದಾಗ ನೀನ್ ಅಲ್ಲಿ ಇರ್ಲಿಲ್ಲ. ನಿನಗೆ ವಿಷಯ ಗೊತ್ತಾಗಿರೋದೇ ಈಗ. ನಿಜವಾಗ್ಲೂ ಏನ್ ನಡೀತು ಅಂತ ಇನ್ವೆಸ್ಟಿಗೇಷನ್ ಮಾಡಿದ ನಂತರ ಹೇಳ್ತಾರೆ. ಅಲ್ಲಿವರೆಗೂ ಯಾರು ಜಡ್ಜ್ಗಳಾಗದಿದ್ರೆ ಸಾಕು. ಹಾಸಿನಿ, ಈ ವಿಷಯ ಬೇರೆ ಯಾರಿಗೂ ತಿಳಿಸೋದು ಬೇಡ. ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ಲಿ. ರಮೇಶಿಗೆ ಸ್ವಲ್ಪ ರೆಸ್ಟ್ ಬೇಕು. ಮೇಡಮ್ ಮೇಡಮ್ ಸರ್ಗೆ ಏನಾಗೈತೆ? ಹಾಸಿನಿ ಅಕ್ಕ, ಸರ್ ಎಲ್ಲವ್ರೆ? ಅವ್ರಿಗೇನಾಗೈತೆ? ಇಲ್ಲಿಗೆ ಯಾಕೆ ಬಂದೆ ನೀನು? ಹಾಸಿನಿ, ಮೊದಲು ಇವಳನ್ನ ಕಳಿಸು. ಮೇಡಮ್, ಒಂದ್ಕಿತ ಸರ್ನ ನೋಡ್ಕೊಂಡು ಹೊಂಟೋಗ್ತೀನಿ. ಏನಾಯ್ತು ಮೇಡಮ್ ಸರ್ಗೆ? ಇನ್ನೇನಾಗ್ಬೇಕು? ಮಾಡೋದೆಲ್ಲ ಮಾಡಿ ಈಗ ಮನೆಗೆ ಬಂದು ಕ್ಷೇಮ ವಿಚಾರಿಸ್ತಾ ಇದ್ಯಾ? ಇದೆಲ್ಲದಕ್ಕೂ ಮೂಲ ಕಾರಣ ನೀನು. ನನ್ನ ಮಗನ ಮೇಲೆ ಸುಳ್ಳು ಆರೋಪ ಹೊರಿಸಿ ಅವನ್ನ ಜೈಲಲ್ಲಿ ಕೂರಿಸ್ದೆ. ಆ ದುಃಖದಲ್ಲಿ ಅವ್ರಿಗೆ ಹೀಗಾಗಿದೆ. ಈಗ ಅವ್ರು ನೋಡೋಕ್ ಬಂದೆ ಅನ್ನೋ ನೆಪದಲ್ಲಿ ಇನ್ನೇನ್ ಮಾಡ್ಬೇಕು ಅಂತಿದ್ಯಾ? ಮೇಡಮ್, ದಯವಿಟ್ಟು ಹೋಗ್ತಾ ಇರು. ನಮ್ಮನೆ ನಿಲ್ಲಕ್ಕೂ ನಿನಗೆ ಯೋಗ್ಯತೆ ಇಲ್ಲ. ಹಾಸಿನಿ, ಏನ್ ಮುಖ ನೋಡ್ಕೊಂಡು ನಿಂತಿದ್ಯಾ? ಮೊದ್ಲು ಅವಳ ಆಚೆ ಕಳ್ಸು. ಕಮ್ಲಿ, ಇಲ್ಲ ಅಕ್ಕ, ರಮೇಶ್ ಸರು ಏನು ತೆಪ್ಪು ಮಾಡಿಲ್ಲ. ಅವ್ರಿಗೆ ಹಿಂಗಾಗೈತೆ ಅಂದ್ರೆ ಪ್ಲೀಸ್ ಒಂದ್ಕಿತ ನೋಡ್ಕೊಂಡು ಹೋಯ್ತೀನಿ. ಇಷ್ಟು ಹೇಳಿದ್ರು ಕೇಳಲ್ಲ ಅಲ್ವಾ ನೀನು? ನಡಿಯ ಆಚೆ.
ಲುಕ್ ಹಿಯರ್, ಕ್ಯಾನ್ ಯು ಹಿಯರ್ ಮೇ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೋಮಾ ಹೋಗಿದ್ದಾನೆ. ಪ್ರಜ್ಞೆ ಯಾವಾಗ ಬರುತ್ತೆ ಅಂತ ಹೇಳೋದು ಕಷ್ಟ. ಯಾರಿದಾರ ಮನೇಲಿ? ತಾರಾ, ತಾರಾ, ನಮಸ್ತೆ ತಾರಾ. ವಿಷಯ ಗೊತ್ತಾಯ್ತು ತಾರಾ. ಅಲ್ಲ, ಒಟ್ಟಿಗೆ ಇಷ್ಟು ಕಷ್ಟನ ಹೇಗೆ ತಡ್ಕೊಂಡಿದ್ಯಾ ನೀನು? ಒಂದಂತೂ ನಿಜ ತಾರಾ, ತುಂಬಾ ಗಟ್ಟಿಯಾಗಿದ್ದವ್ರಿಗೆ ಅಂತೆ ಆ ಭಗವಂತ ಜಾಸ್ತಿ ಕಷ್ಟ ಕೊಡೋದು. ನೀನೇನು ಹೆದರಬೇಡ, ನಿನ್ ಜೊತೆಗೆ ನಾವೆಲ್ಲರೂ ಇದೀವಲ್ಲ. ಅದು ಸರಿ, ಈಗ ರಮೇಶ್ ಹೇಗಿದ್ದಾರೆ? ಪರವಾಗಿಲ್ಲ. ನಿಜ ಹೇಳ್ತೀನಿ, ಇಷ್ಟೆಲ್ಲ ಆಗಿದ್ದು ಆ ಕಬ್ಲಿಯಿಂದಾನೆ ತಾರಾ. ನೀನು ಅವಳಿಗೆ ತುಂಬಾ ಸಲಿಗೆ ಕೊಟ್ಟು ಮನೆಯೊಳಗೆ ಬಿಟ್ಕೊಂಡೆ. ಈಗ ನೋಡು, ಮನೆನ ಒಡೆದು ಚೂರ್ ಚೂರ್ ಮಾಡ್ತಿದ್ದಾಳೆ. ಮಗ ಜೈಲಲ್ಲಿ, ಗಂಡ ಬೆಡ್ಡಲ್ಲಿ. ಅಂದ್ರೆ ನಾನು ಹೇಳ್ತಾ ಇರೋದು ಕಮಲಿ ಸರಿ ಇಲ್ಲ, ನೀನು ಸ್ವಲ್ಪ ಹುಷಾರಾಗಿರು ಅಂತ. ನಾನು ಅನ್ಪುಡನ್ಗೂ ಹೀಗೆ ಹೇಳ್ತಾ ಇರ್ತೀನಿ, ಆದ್ರೆ ನನ್ನ ಮಾತು ಯಾರು ಕೇಳ್ತಾರೆ ಹೇಳು? ಏನೋ ನಾನೇ ಬೇಕು ಅಂತ ಎಲ್ರಿಗೂ ಚಾಡಿ ಹೇಳ್ತಾ ಇದ್ದೀನಿ ಅನ್ನೋ ತರ ಮುಖ ಮಾಡ್ಕೊಳ್ತಾರೆ. ಏನ್ ಮಾಡ್ಲಿ? ನಮ್ಮ ಟೈಮ್ ಒಂದಾದ್ಮೇಲೊಂದು ಹೀಗಾಗ್ತಾ ಇದೆ. ಅದಕ್ಕೆ ಯಾರೇನ್ ಮಾಡಕ್ಕಾಗತ್ತೆ? ಹಾಗನ್ಬೇಡ ತಾರಾ. ಇನ್ಮೇಲಾದ್ರೂ ಕಮಲಿಯಿಂದ ನೀವೆಲ್ಲರೂ ಹುಷಾರಾಗಿರಿ ಅಷ್ಟೇ. ಏನೋಪ್ಪ, ನನ್ಗನ್ಸದ್ದನ್ನ ನಾನು ಹೇಳಿದ್ದೀನಷ್ಟೇ. ಹಾ ತಾರಾ, ನೀನ್ ಒಂದ್ಸರ್ತಿ ಅನ್ಪುಡ್ ಹತ್ರ ಮಾತಾಡ್ ನೋಡು. ರಿಷಿನ ಆಚೆ ಕರ್ಕೊಂಬರೋದಕ್ಕೆ ಅವ್ರ ಸಹಾಯ ಮಾಡ್ಬೋದೇನೋ. ಅಲ್ವಾ ತಾರಾ? ನಾನ್ ಹೇಳ್ತಾ ಇರೋದು ಸರಿಯಾಗಿದೆ ತಾನೆ? ಸಮಾಧಾನ ಮಾಡ್ಕೊಡಿ, ದಯವಿಟ್ಟು ಸಮಾಧಾನ ಮಾಡ್ಕೊಡಿ. ನೋಡಿ, ಶಾಖಿಗೆ ಹೀಗಾಗಿದೆ, ಗಾಬರಿ ಆಗುವಂಥದ್ದು ಏನೂ ಇಲ್ಲ. ಅಳ್ಬೇಡಿ ಅವ್ವ, ನೀವ್ ಅಳ್ಬೇಡಿ. ನಮ್ ಸಂಬುಗೆ ಏನೂ ಆಗಕ್ಕಿಲ್ಲ. ನಾವೆಲ್ಲರೂ ಅನ್ಕೊಂಡಿರೋದಕ್ಕಿಂತ ನಮ್ ಸಂಬು ಸ್ಯಾನೆ ಧೈರ್ಯವಂತ. ನೋಡ್ತಾ ಇರಿ, ಅವನ್ ಕೋಮದಿಂದ ಏನ್ ಬಿರ್ನೆ ಹೆಚ್ಚಾಯ್ತಾನೆ ಅಂತ. ನಮ್ ಸಂಬುಗೆ ನ್ಯಾಯ ಸಿಗ್ಬೇಕು ಅಂದ್ರೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಸಿಗೋ ಗಂಟ ಹೋರಾಡ್ಬೇಕು. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಸಿಕ್ತು ಅಂತ ಗೊತ್ತಾದ್ರೆ ಸಾಕು, ನಮ್ ಸಂಬು ಸರಿ ಹೋಯ್ತಾನೆ.
ಶಂಭು ಬಿರ್ನೆ ವಾಸಿ ಆಗೋದಕ್ಕೆ ನನ್ನ ಕಡೆಯಿಂದ ಏನಾದ್ರು ಮಾಡಬೇಕು. ಹಿಂಗೆ ಇದ್ರೆ ಸರಿ ಹೋಗಕ್ಕಿಲ್ಲ. ಕಾಸಿಲ್ಲದೆ ಇರೋ ಒಂದೇ ಒಂದು ತಪ್ಪಿಗೆ ನಮ್ಮಂತ ಬಡವ್ರಿಗೆ ಈ ದೊಡ್ಡ ಶಿಕ್ಷೆನ. ಕಷ್ಟನು ನಾವೇ ಅನುಭವಿಸ್ಬೇಕು, ಅನ್ಯಾಯನ ನಾವೇ ತಡ್ಕೋಬೇಕು. ಅದ್ಯಾವ್ರು ಅನ್ನೋನು ಒಬ್ಬ ಅವನ ಅಂತ ಸಂಶಯ ಬತ್ತೈತೆ. ಯಾರ ಹೆಂಗಾರ ಓಲಿ ನನ್ನ ಮಗ ನನಗೆ ವಾಪಸ್ಸು ಜೀವಂತವಾಗಿ ಸಿಕ್ಕಿದ್ರೆ ಅಷ್ಟೇ ಸಾಕು. ಅವ್ರನ್ನ ಉಳಿಸ್ಕೊಡ್ತಾರೇನ್ರಿ? ಅವ್ರನ್ನ ಉಳಿಸ್ಕೊಡ್ತಾರ? ನನ್ನ ಮಗ ಸಂಭುನ ನಮ್ಗೆ ವಾಪಸ್ ಕೊಡ್ತಾರಲ್ವರ? ನಿಂಗಿ ಬಾ ನನ್ ಜೊತೆಗೆ. ಬಾಯಿ ಹೇಳ್ತೀನಿ. ಹೌದಾ, ಸರಿ ಸರಿ. ಮಂಗಳಮ್ಮ, ಮಂಗಳಮ್ಮ, ಸಿನಿಮರೆ ನೋಡಿ, ರಿಷಿಗೆ ಬೇಡ್ ಸಿಕ್ತಂತೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಎಲ್ಲರೂ ಮನೆಗೆ ಬರ್ತಿದ್ದಾರೆ. ಯುವ ಮಲೆ ಮಾರವ ಅಮ್ಮರೇ, ಆ ದೇವರು ಒಳ್ಳೆಯವ್ರ ಕೈ ಬಿಡೋಕಿಲ್ಲ ಕಣ್ರವ. ಬನ್ನಿ ಮೊದ್ಲೋಗಿ ದೇವ್ರಿಗೆ ದೀಪ ಹಚ್ಚಮ್ಮ. ಯವ್ವ ಮಲೆ ಮಾರವ್ವ, ರಿಸಿ ಕಡೆ ನ್ಯಾಯ ಹೇಳ್ಬಿಟ್ಟೆ. ಹಂಗೆಯ ನನ್ನ ಮಗಳಿಗೂ ಸಮಾಧಾನ ಹೇಳ್ಬಿಡವ. ನಾನಾಗೆ ಸೀದವಾಗಿ ಅವಳಿಗೆ ಹೇಳಕ್ಕಾಗಕ್ಕಿಲ್ಲ. ದಿಟ್ಟಕ್ಕೂ ಸುಳ್ಳಿಗೂ ಇರೋ ವ್ಯತ್ಯಾಸನ ನೀನೇ ಅವಳಿಗೆ ಹೇಳ್ಬಿಡ್ಬೇಕು. ಆಸಿನಿ ಅಮ್ಮರೇ, ಇವತ್ತು ಮನೆಯಾಗೆ ಸಿಹಿ ಅಡುಗೆ ಮಾಡಮ್ಮ. ಗಸಗಸೆ ಪಾಯಸ ಮಾಡೋಣ. ರಿಸಿಯಪ್ಪರಿಗೆ ಗಸಗಸೆ ಪಾಯಸ ಅಂದ್ರೆ ಸಾನೇ ಇಷ್ಟ ಅಲ್ವ್ರಾ? ಅದನ್ನೇ ಮಾಡೋಣ. ಸರಿ ಮಂಗಳಮ್ಮ. ಧಿಕ್ಕಾರ 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 ಬೇಕೇ ಬೇಕು, ಬೇಕೇ ಬೇಕು. ಧಿಕ್ಕಾರ 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 ಧಿಕ್ಕಾರ. ತಪ್ಪು ಮಾಡಿದವರಿಗೆ ಬೇಕೇ ಬೇಕು, ಬೇಕೇ ಬೇಕು. ಅಣ್ಣ, ನನ್ನ ಸ್ಟೂಡೆಂಟ್ಸ್ ನನ್ನ ನಂಬ್ತಿಲ್ವಾ? ನಾನು ತಪ್ಪು ಮಾಡಿದ್ದೀನಿ ಅಂತ ನನ್ನ ವಿರುದ್ಧವಾಗಿ ನಿಂತಿರಲ್ಲ. ಇನ್ಸ್ಪೆಕ್ಟರ್ ಸರ್, ನೀವು ಬೇರೆ ಪೊಲೀಸ್ನವ್ರಂಗಲ್ಲ. ನ್ಯಾಯಕ್ಕೋಸ್ಕರ ನಿಲ್ತೀರಾ ಅನ್ಕೊಂಡಿದ್ದೆ. ನೀವುವೇ ಕಾಸು ಕೈ ಚಾಚ್ಬಿಟ್ರಲ್ಲ. ಏನಮ್ಮ ಹೀಗೆ ಮಾತಾಡ್ತಿದ್ಯಾ? ಬೇಡ, ಸ್ಟೂಡೆಂಟ್ಸ್ ಎಲ್ಲ ಒಟ್ಟಿಗೆ ಬಂದಿದ್ದಾರೆ. ನಾವೇನಾದರೂ ಕ್ರಮ ತಗೊಂಡ್ರೆ ದೊಡ್ಡ ಇಶ್ಯೂ ಆಗುತ್ತೆ. ಅವರಾಗಿ ಸುಮ್ಮನಾಗೋವರೆಗೂ ನಾವು ಸುಮ್ಮನಿದ್ ಬಿಡೋಣ. ರಿಷಿ ಸರ್, ಮಾಡಿದ ತಪ್ಪನ್ನ ಒಪ್ಕೊಳ್ಳಕ್ಕೆ ಏಟ್ ಕಷ್ಟ ಅಲ್ವರ ನಿಮ್ಗೆ? ಕನಿಷ್ಠ ಪಕ್ಷ ನಿಮ್ ಯಾಕೆ ಮರ್ವಾದೇನಾರು ಉಳ್ದಿರೋದು. ಆದ್ರೆ ಯಾವಾಗ ನೀವು ನಿಮ್ ಕಾಸಿನ ಬಲನ ಬಳಸ್ಕೊಂಡು ಜೈಲಿಂದ ಓಡೋಬೇಕು ಅಂತ ತೀರ್ಮಾನ ಮಾಡಿದ್ರೋ, ಆಗ
ಆಗ್ಲೇ ಅದನ್ನು ಕಳ್ಕೊಂಬಿಟ್ರಿ. ಬೇಕೇ ಬೇಕು. ಹಲೋ ಹಲೋ ಮೇಡಮ್, ನಾನು ಇನ್ಸ್ಪೆಕ್ಟರ್ ಮಾತಾಡ್ತಾ ಇರೋದು. ನಮ್ಮ ಸ್ಟೇಷನ್ ಹತ್ರ ನಿಮ್ಮ ಕಾಲೇಜ್ ಸ್ಟೂಡೆಂಟ್ಸಿಂದ ಒಂದು ಪ್ರಾಬ್ಲಮ್ ಆಗಿದೆ. ಏನು ಸ್ಟೂಡೆಂಟಿಂದ ಪ್ರಾಬ್ಲಮ್? ರಿಷಿ ಅವ್ರಿಗೆ ಬೇಲ್ ಸ್ಯಾಂಕ್ಷನ್ ಆಗಿತ್ತು ಅಂತ ನಾನು ಅವ್ರಿಗೆ ಹೊರಡೋದಕ್ಕೆ ಪರ್ಮಿಷನ್ ಕೊಟ್ಟೆ. ಅವರು ಹೊರಡಕ್ಕೆ ನಿಂತಿದ್ರು. ಅಷ್ಟರಲ್ಲಿ ಸಾಕಷ್ಟು ಜನ ನಿಮ್ಮ ಕಾಲೇಜ್ ಸ್ಟೂಡೆಂಟ್ಸು ನಮ್ಮ ಸ್ಟೇಷನ್ ಹತ್ರ ಬಂದಿದ್ದಾರೆ ಮೇಡಮ್. ಕೈಯಲ್ಲಿ ಕ್ಯಾಂಡಲ್ ಹಿಡ್ಕೊಂಡು ಯಾವುದೇ ಕಾರಣಕ್ಕೂ ರಿಷಿ ಅವ್ರನ್ನ ರಿಲೀಸ್ ಮಾಡಬಾರ್ದು ಅಂತ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ನಾನು ಎಷ್ಟೇ ಹೇಳಿದ್ರು ಅವ್ರು ಯಾರೂ ನನ್ನ ಮಾತನ್ನು ಕೇಳ್ತಾ ಇಲ್ಲ. ಅದಕ್ಕೆ ನಾನು ಫರ್ದರ್ ಆ್ಯಕ್ಷನ್ ತೊಗೊಳೋದಕ್ಕಿಂತ ಮೊದಲು ನಿಮಗೆ ಇನ್ಫಾರ್ಮ್ ಮಾಡೋಣ ಅಂತ ಕಾಲ್ ಮಾಡಿದೆ ಮೇಡಮ್. ಇನ್ಸ್ಪೆಕ್ಟರ್, ದಯವಿಟ್ಟು ಯಾವ ಆ್ಯಕ್ಷನ್ ತಗೋಬೇಡಿ. ನಾನು ಈಗಲೇ ನನ್ನ ಮಗನ ಕಳಿಸ್ತೀನಿ. ಹಿ ವಿಲ್ ಕಮ್ ಅಂಡ್ ಸಾರ್ಟ್ ಇಟ್ ಔಟ್. ಆಲ್ ರೈಟ್. ಇನ್ಸ್ಪೆಕ್ಟರ್, ಒಂದು ಸ್ಮಾಲ್ ರಿಕ್ವೆಸ್ಟ್. ನನ್ನ ಮಗ ಅಲ್ಲಿಗೆ ಬರೋವರೆಗೂ ಯಾರಿಗೂ ಏನೂ ಅನಾಹುತ ಆಗದೆ ಇರೋದು ನೋಡ್ಕೊಳ್ಳಿ ಪ್ಲೀಸ್. ಶೋರ್ ಮೇಡಮ್, ಸ್ವಲ್ಪ ಬೇಗ ಬರೋಕ್ಕೆ ಹೇಳಿ. ಥ್ಯಾಂಕ್ಸ್ ಮೇಡಮ್. ಚಂದ್ರಕಾಂತ್, ಏನಾಯ್ತಮ್ಮ? ಸರಿ ಅಮ್ಮ. ನಿಮ್ಗೆಲ್ಲ ಎಲ್ಲೋಯ್ತು ಬುದ್ಧಿ? ಇವಳ ಮಾತು ಕೇಳ್ಕೊಂಡು ಬಂದಿದ್ದೀರಲ್ಲ, ಛೇ, ನಿಮ್ಮಷ್ಟು ದೊಡ್ಡ ಫೂಲ್ಸ್ ಯಾರು ಇಲ್ಲ. ಋಷಿ ಸರ್ನ ನೀವೆಲ್ಲ ಯಾವಾಗಿಂದ ನೋಡ್ತಿದ್ದೀರಾ? ಹಾ, ಡೋಂಟ್ ಯು ಗೈಸ್ ನೋ ಅಬೌಟ್ ಹಿಮ್? ಓ, ಈ ಹಳ್ಳಿ ಹುಡುಗಿ ನಿಮ್ ತಲೆಯಲ್ಲಿ ಏನೇನೋ ತುಂಬಿ ಹಾಳು ಮಾಡಿದಾಳ. ಅದೇ ಅಲ್ವಾ, ಫ್ರಮ್ ದ ಬಿಗಿನಿಂಗ್ ನಾವೆಲ್ಲ ನೋಡಿದ್ದೀವಿ. ಕಮಲಿ ಬಾಯ್ ಮಾತಲ್ಲಿ ತುಂಬಾ ಇಂಟೆಲಿಜೆಂಟ್, ಎಲ್ಲರನ್ನೂ ಬಾಯ್ ಮಾತಲ್ಲೇ ಮೋಡಿ ಮಾಡೋಳು. ಹೇ, ನಿಮ್ನೆಲ್ಲ ಬೈದು ಏನು ಪ್ರಯೋಜನ ಇಲ್ಲ. ಇವಳು ನಿಮ್ಗೆಲ್ಲ ಸುಳ್ಳು ಹೇಳಿ ನಂಬಿಸಿರ್ತಾಳೆ. ನೀವು ಅದನ್ನೆಲ್ಲ ನಂಬಿ ನಮ್ಮ ಋಷಿ ಸರ್ ಮೇಲೇನೆ ಡೌಟ್ ಪಡ್ತಿದ್ದೀರಾ ಅಲ್ವಾ? ನೀವೇ ಹೇಳಿ, ನಮ್ಮ ಕಾಲೇಜ್ ಈಗಿತ್ತ? ಎಲ್ಲಾನು ಎಷ್ಟು ಚೆನ್ನಾಗಿತ್ತು. ಈ ಹಳ್ಳಿ ಗುಗ್ಗು ಬಂದ್ಮೇಲೆನೆ ಎಲ್ಲ ಹಾಳಾಗಿದ್ದು. ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಕಾಲೇಜಿಗೆ ಕೆಟ್ಟ ಹೆಸರು ತರಕ್ಕೆ ಟ್ರೈ ಮಾಡ್ತಾನೆ ಇದ್ದಾಳೆ. ಅಂಡ್ ಐ ಡೋಂಟ್ ನೋ ವೈ ಯು ಗೈಸ್ ಆರ್ ಆಲ್ ಬಿಲೀವಿಂಗ್ ಹರ್. ಐ ಜಸ್ಟ್ ಡೋಂಟ್ ಅಂಡರ್ಸ್ಟ್ಯಾಂಡ್. ನೀವೇ ನಿಮ್ಮ ಓನ್ ಬುದ್ಧಿನ ಯೂಸ್ ಮಾಡಿ ಯೋಚನೆ ಮಾಡಿ. ನಮ್ಮ ಋಷಿ ಸರ್ ಎಷ್ಟು ಒಳ್ಳೆಯವ್ರಂತ, ಅವ್ರು ಈ ಥರ ಮಾಡಿರಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ. ನೀವೇ ಯೋಚನೆ ಮಾಡಿ. ಋಷಿ ಸರ್ ಎಷ್ಟು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಮಾಡಿಲ್ಲ, ನಮ್ಮ ಕಾಲೇಜ್ಗೋಸ್ಕರ ಏನೆಲ್ಲ ಮಾಡಿಲ್ಲ. ನಿಮ್ಮಲ್ಲೇ ಎಷ್ಟು ಜನಕ್ಕೆ ಋಷಿ ಸರ್ ಫೇವ್ರೆಟ್ ಲೆಕ್ಚರರ್? ಹಾ, ನಿಜವಾಗ್ಲೂ ನಿಮ್ಮ ಮನಸ್ಸನ್ನ ನೀವೇ ಕೇಳಿ. ನಮ್ಮ ಋಷಿ ಸರ್ ನಮ್ಮ ಲೆಕ್ಚರರ್ ಇಂಥ ಕೆಲಸ ಮಾಡಿರ್ತಾರೆ ಅಂತ ನಿಮಗೆ ಅನ್ಸುತ್ತಾ? ಹಾ, ಇನ್ನು ಏನ್ ಯೋಚನೆ ಮಾಡ್ತಿದ್ದೀರಾ? ಇವತ್ತಲ್ದೆ ಇನ್ ಯಾವತ್ ಋಷಿ ಸರ್ಗೆ ನಿಮ್ ಸಪೋರ್ಟ್ ನ ತೋರಿಸ್ತೀರಾ? ಕಮ್ ಆನ್, ಸಪೋರ್ಟ್ ಋಷಿ. ಋಷಿ ಏನು ತಪ್ಪು ಮಾಡಿಲ್ಲ. ಒಂದ್ ನಿಮಿಷ ನಿಂತ್ಕೊಳ್ಳಿ, ನನ್ ಮಾತು ಕೇಳಿ. ನಿಂಗೆ ನಿಂತ್ಕೊಳ್ಳ ಕೇಳು. ನಿಂಗೆ ಅವ್ರು
ಎಲ್ಲನೂ ತಲೆ ಕೆಳಗಾಗೋಯ್ತು ಅನ್ನೋದಲ್ವಾ ನಿನ್ನ ಯೋಚನೆ? ನಾವೇನೋ ಸಂಭುಗ್ ನ್ಯಾಯ ಸಿಗ್ಬೇಕು ಅಂತ ಹೋರಾಟ ಮಾಡಿದ್ವಿ. ರಿಷಿ ಸರ್ದೇ ತಪ್ಪು ಅನ್ಕೊಂಡು ಅವ್ರನ್ನ ಜೈಲು ಕಳ್ಸೋ ತೀರ್ಮಾನನೂ ಮಾಡಿದ್ವಿ. ಆದ್ರೆ 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 ಏನ್ ನಿಂಗೆ? ಒಂದ್ ವೇಳೆ ರಿಷಿ ಸರ್ದೇನೂ ತೆಪ್ಪಿಲ್ಲ ಅಂತ ತಡವಾಗಿ ಗೊತ್ತಾದ್ರೆ ಅವಾಗ ಏನ್ ಮಾಡ್ತೀಯ ಕಮ್ಲಿ? ಕಮ್ಲಿ ಇಂಟೆನ್ಷನ್ ಇದಾಗಿರ್ಲಿಲ್ಲ ಅಣ್ಣ. ಏನೋ ಸಿಚುವೇಶನ್. ಅಣ್ಣ, ನನಗೆ ಗೊತ್ತು ನಿನಗೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ನೀನು ಇಷ್ಟಪಡೋ ಕಮ್ಲಿನೇ ಈ ಥರ ನಿನ್ನ ವಿರುದ್ಧ ನಿಂತಿದ್ದಾಳೆ ಅಂತ ನಿನಗೆ ಬೇಸರ ಆಗಿದೆ ಅಣ್ಣ. ಒಂದು ರೀತಿಲಿ ನಿಮ್ಮಿಬ್ಬರ ಮಧ್ಯೆ ಡಿಫ್ರೆನ್ಸ್ ಬರೋಕ್ಕೆ ನಾನೇ ಕಾರಣ. ನಾನು ಸರಿ ಇದ್ದಿದ್ರೆ ಇದು ಯಾವುದು ನಡೀತಾನೆ ಇರಲಿಲ್ಲ. ನೀನು ಇಷ್ಟೊತ್ತಿಗೆ ಆರಾಮಾಗಿರ್ಬೋದಿತ್ತು. ಅಣ್ಣ, ನೀನು ಒಂದ್ಸಲ ಕಮ್ಲಿ ಜಾಗದಲ್ಲಿ ಇದು ನೋಡು. ನಮ್ಮ ಫ್ರೆಂಡ್ಗೆ ಹೀಗಾಗಿದೆ ಅನ್ನೋದನ್ನ ಅವಳಿಗೆ ಅಕ್ಸೆಪ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಬಳಲ್ತಾ ಇರೋ ಶಂಭು ಅವ್ರ ಅಪ್ಪ ಅಮ್ಮನ ಪರಿಸ್ಥಿತಿನ ಅವಳಿಂದ ನೋಡೋಕ್ಕಾಗ್ತಾ ಇಲ್ಲ ಅಣ್ಣ. ಅದಕ್ಕೆ ಹೀಗೆ ಮಾಡಿದ್ದಾಳೆ. ನನಗೆ ಗೊತ್ತಣ್ಣ, ಕಮ್ಲಿ ನಿನ್ನ ವಿರುದ್ಧ ನಿಂತಿದ್ದಾಳೆ. ನೀನು ಹೇಳೋದನ್ನು ಕೇಳದೆ ನಿನಗೆ ಶಿಕ್ಷೆ ಆಗಲೇಬೇಕು ಅಂತ ಕೂತಿದ್ದಾಳೆ. ಅದಕ್ಕೆ ತಾನೇ ನೀನು ಬೇಜಾರು ಮಾಡ್ಕೊಂಡಿರೋದು. ನಿಜ ಹೇಳೋಣ ರಚನಾ, ಎಲ್ಲ ನೀನೇ ಗೆಸ್ ಮಾಡ್ತೀಯ, ಅಸ್ಯೂಮ್ ಮಾಡ್ತೀಯಲ್ಲ. ಈಗ ನನ್ನ ಮನಸ್ಥಿತಿನೂ ಏನು ಅಂತ ನಿನ್ಗೆ ಗೊತ್ತಿರ್ಬೇಕಲ್ವಾ? ಪ್ಲೀಸ್ ರಚನಾ, ನಾನೇನು ಕೇಳಬೇಡ. ನನ್ಗೇನು ಹೇಳೋದಕ್ಕೂ ಇಷ್ಟ ಇಲ್ಲ, ಎಸ್ಪೆಷಲಿ ಕಮ್ಲಿ ಅವ್ರ ಬಗ್ಗೆ. ಅವ್ರಿಗೇನು ಸರಿ ಅನ್ನಿಸ್ತಿದ್ಯೋ ಅವ್ರು ಅದನ್ನೇ ಮಾಡ್ತಿದ್ದಾರೆ ಅಂತಂದ್ರೆ ಅದನ್ನೇ ಮಾಡಲಿ. ತಡೆಯೋದಕ್ಕೆ ನಾನು ಯಾರು ಅಲ್ವಾ? ಗೆರೆ ದಾಟ್ ಹೋಗಿ ಆ ಕಡೆಗೆ ನಿಂತು ನೋಡಿದಾಗ ರಾವಣನು ಒಳ್ಳೆಯವನಾಗೆ ಇರ್ತಾನೆ ನಿಂಗೆ. ಅವ್ರವ್ರ ದೃಷ್ಟಿಕೊಂದಾಗೆ ಅವ್ರು ಒಳ್ಳೆಯವರೇ ಆಗಿರ್ತಾರೆ. ರಿಷಿ ಸಾರು ಅಟ್ಟಯ್ಯ ಅವ್ರ ಸಂಭೋಗ ಹಿಂಗ್ ಮಾಡಿರೋದಕ್ಕೆ ಅವ್ರ ತವ ಅವ್ರದೇ ಆದ ಕಾರಣ ಇರ್ತೈತೆ. ಅವ್ರ ಪ್ರಕಾರ ಅದು ಸರಿಯಾಗೂ ಇರ್ತೈತೆ. ಅಲ್ಲ, ಅದೆಲ್ಲ ಕಮ್ಲಿ, ನಾನ್ ಹೇಳ್ತಿರೋದು ಒಂದ್ ವೇಳೆ ರಿಷಿ ಸಾರ್ಗೆ ದಿಟ್ವಾಲೂನೇ ಆ ಉದ್ದೇಶ ಇರ್ಲಿಲ್ಲ ಅಂದಿದ್ರೆ, ಅವ್ರು ಇದನ್ ಮಾಡನೇ ಇಲ್ಲ ಅಂದ್ರೆ, ಅಥವಾ ಯಾರು ಇದನ್ ಮಾಡಿದ್ದಾರೆ ಅಂತ ಗೊತ್ತಾಗದೆ ಅವರು ನೊಂದ್ಕೋತಾ ಇದ್ರೆ ಆವಾಗ ಏನ್ ಮಾಡ್ತೀಯ ಕಮ್ಲಿ? ನಿಂಗೆ ಗೊತ್ತು, ನಿಂಗೆ ನಾನ್ ರಿಷಿ ಸರ್ ಮ್ಯಾಕೆ ಯಾವ್ದೋ ಹಳೆ ದ್ವೇಷ ಇಟ್ಕೊಂಡು ಅವ್ರನ್ನ ಪೊಲೀಸರಿಗೆ ಇಟ್ಕೊಡ್ಬೇಕು ಅನ್ನೋದು ನನ್ನ ಹಠ ಅಲ್ಲ. ಅವ್ರ ವಿರುದ್ಧ ನಾನು ನಿಂತೀವ್ನಿ ಅಂತ ಎಲ್ರು ಹೇಳ್ತವ್ರೆ. ನಾನ್ ನ್ಯಾಯದ ಪರ ನಿಂತೀವ್ನಿ. ನನ್ನ ಉದ್ದೇಶ ರಿಷಿ ಸರ್ ಮ್ಯಾಕೆ ಯಾವ್ದೋ ದ್ವೇಷ ತೀರ್ಸ್ಕೊಳ್ಳೋದಲ್ಲ. ಅವ್ರ ಜಾಗದಾಗ ಯಾರೇ ಇದ್ರು ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ನಮ್ ಸಂಭುಗೆ ನ್ಯಾಯ ಕೊಡಿಸ್ಲೇಬೇಕು. ಈಗ ನಾವು ನೋಡಿರೋ ಪ್ರಕಾರ ರಿಷಿ ಸರ್ ದಯ ತಪ್ಪು ಅನ್ನಿಸ್ತೈತೆ. ಅದಕ್ಕೆ ಏಟೇ ಕಷ್ಟ ಆದ್ರೂ ತೆಪ್ಪು ಮಾಡಿರೋರ್ಗೆ ಕಾನೂನು ಪ್ರಕಾರ ಶಿಕ್ಷೆ ಕೊಡಿಸ್ಲೇಬೇಕು ಅಂತ ನಿಂತೀವಿ. ಒಂದ್ ವೇಳೆ ಅವ್ರ ತೆಪ್ಪೆ ಮಾಡಿಲ್ಲ, ನಾವೇ ಅವ್ರನ್ನ ತೆಪ್ಪಾಗಿ ಅರ್ಥ ಮಾಡ್ಕೊಂಡು ಅವ್ರಿಗೆ ಈಟೊಂದು ಬೇಸರ ಮಾಡಿದೀವಿ ಅಂತಾದ್ರೆ
ಕಾಲಕ್ಕೆ ಬಿದ್ದು ಕ್ಷಮ ಕೇಳದೆಯ. ಈ ಕಾಲೇಜ್ ರೆಸ್ಪೆಕ್ಟ್ಫುಲ್ ಪ್ರೆಸಿಡೆಂಟ್ ಆಗಂತ ನೀನು ಏನು ಬೇಕಾದರೂ ಮಾಡ್ಬೋದು, ಯಾರಿಗೆ ಬೇಕಾದರೂ ಶಿಕ್ಷೆ ಕೊಡ್ಬೋದು ಅಂತ ಅನ್ಕೊಂಬೇಡ. ರಿಷಿ ಬಗ್ಗೆ ಕೆಟ್ಟದಾಗಿ ಹೇಳಿ ಪಬ್ಲಿಸಿಟಿ ಗಿಟ್ಟಿಸ್ಕೊಂಡಿದ್ಯಲ್ಲ, ವಾಟ್ ಇಸ್ ದ ಯೂಸ್? ಹಾಂ, ನಾನೇನು ಪ್ರಚಾರಕ್ಕೋಸ್ಕರ ಮಾಡಲಿಲ್ಲ ನಿಕಾ. ನನ್ನ ಮನ್ಸಿಗೆ ಅನ್ಸಿದ್ನಾ. ನೀನು ಏನೇ ಹೇಳಿದ್ರು ರಿಷಿ ಹೆಸರನ್ನ ಹಾಳು ಮಾಡಿ ನಿನ್ನ ಹೆಸರಿಗೆ ಮೈಲೇಜ್ ಹುಡ್ಕೊಂಡಿದ್ಯಾ ನೀನು. ನೀನು ಎಷ್ಟೇ ಸ್ಟೂಡೆಂಟ್ಸ್ಗೆ ಬೂಸ್ಟ್ ಕೊಟ್ಟು ನೀನೇ ಗ್ರೇಟ್ ಅಂತ ಅನ್ನಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರು ಅದು ಆಗಲ್ಲ ಕಮಲಿ. ಬಿಕಾಸ್ ಯು ಡೋಂಟ್ ಡಿಸರ್ವ್ ಟು ಬಿ ಪ್ರೆಸಿಡೆಂಟ್. ಓಹೋ, ತುಂಬ ಪ್ರೌಡಾಗಿ ಹಾಕೊಂಡಿದ್ದಂಥ ಬ್ಯಾಜ್ನ ಕಿತ್ತಾಕ್ದೆ ಅಂತ ಫೀಲ್ ಆಗ್ತಿದ್ಯಾ? ಯಾಕೆ ನಗ್ತಿದ್ದೀನಿ ಗೊತ್ತಾ? ಹಾಂ, ಅಲ್ಲ, ಇದಕ್ಕೆ ಫೀಲ್ ಆದರೆ ಹೇಗೆ? ಇನ್ನೂ ಇದೆ ಕಣಮ್ಮಿ. ಈ ಅನಿಕಾನ ಎದುರಾಕೊಂಡ್ರೆ ಐಡೆಂಟಿಟಿನೇ ಕಳ್ಕೋಬೇಕಾಗತ್ತೆ. ಇಂಕಿ, ನೋಡು, ನೋಡಿದ್ಯಾ? ಏನಪ್ಪ ಇದು, ಬರೀ ಸೈನ್ಗಳೇ ಕಾಣ್ತಿದೆ ಅಂತ ನೋಡ್ತಿದ್ಯಾ? ತಗೊಂಡು ಸರಿಯಾಗಿ ನೋಡು, ಅದರಲ್ಲಿ ಫಸ್ಟ್ ಲೈನ್ ಏನು ಬರ್ದಿದೆ ಅಂತ. ರೀಡ್ ಇಟ್ ಪ್ರಾಪರ್ಲಿ ಕಮಲಿ. ನೀನು ಪ್ರೆಸಿಡೆಂಟ್ಶಿಪ್ ಇಂದ ರಿಸೈನ್ ಮಾಡಬೇಕು ಅಂತ ಆಲ್ಮೋಸ್ಟ್ 90% ಸ್ಟೂಡೆಂಟ್ಸ್ ಸೈನ್ ಮಾಡಿದ್ದಾರೆ. ಇದೆಲ್ಲ ಬರೀ ಫೋಟೋ ಕಾಪೀಸ್, ಒರಿಜಿನಲ್ ಸೇಫ್ ಆಗಿದೆ. Your game is over.